ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ಮಾಯಿಲ್ ಹನ್ಯಾ, ಮೊಹಮ್ಮದ್ ಡೈಫ್, ಹೆಜ್ಬುಲ್ಲಾ ಕಮಾಂಡರ್ ಶುಕ್ರ್ ಮುಂತಾದವರ ಹತ್ಯೆಗಳ ಹಿನ್ನೆಲೆಯಲ್ಲಿ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತಾರಕಕ್ಕೇರಿ ಇಡೀ ಮಧ್ಯಪ್ರಾಚ್ಯ ಸಂಕಷ್ಟಕ್ಕೀಡಾದೀತು ಅನ್ನೋ ಆತಂಕದಲ್ಲಿ ಅಮೆರಿಕ ತನ್ನ ಹೆಚ್ಚುವರಿ ಸೇನಾಪಡೆಯನ್ನ ಮಧ್ಯಪ್ರಾಚ್ಯಕ್ಕೆ ರವಾನೆ ಮಾಡಿದೆ. ಜೊತೆಗೆ ಇಸ್ರೇಲ್ ಕೂಡ ನಿರೀಕ್ಷಿತ ದಾಳಿಗಳನ್ನು ಎದುರಿಸೋದಕ್ಕೆ ತನ್ನ 3 ಟೈರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸನ್ನದ್ಧವಾಗಿಟ್ಕೊಂಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಗಾಜಾದ ಮೇಲೆ ಹಾಗೂ ವೆಸ್ಟ್ ಬ್ಯಾಂಕ್ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದು, ಶುಕ್ರವಾರ ವೆಸ್ಟ್ ಬ್ಯಾಂಕ್ ಮೇಲೆ ನಡೆದ ನಿರ್ದಿಷ್ಟ ದಾಳಿಯಲ್ಲಿ ಕಾಸಿಂ ಬ್ರಿಗೇಡ್ನ ಮುಖ್ಯಸ್ಥ ಹೈತಮ್ ಬಲಿದಿ ಸೇರಿದ ಹಾಗೆ 5 ಮಂದಿಯನ್ನ ಹೊಡೆದು ಹಾಕಲಾಗಿದೆ. ಇವನು ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿನ ತಲ್ಕಾರೆಮ್ ಅನ್ನೋ ಕಡೆ ತನ್ನ ಅನುಚರರ ಜೊತೆ ಕಾರಲ್ಲಿ ಹೋಗ್ತಾ ಇರುವಾಗ ಇಸ್ರೇಲಿ ಪಡೆಗಳು ಆ ಕಾರಿನ ಮೇಲೆ ನಡೆಸಿದ ಮಿಸೈಲ್ ದಾಳಿಯಲ್ಲಿ ಅವನು ಸಾವಿಗೀಡಾಗಿದ್ದಾನೆ ಹಾಗಂತ ಅಲ್ ಜಜೀರಾ ವರದಿ ಮಾಡಿದೆ. ಈ ಕಾಸಿಂ ಬ್ರಿಗೇಡ್ ಅನ್ನೋದು ಪ್ಯಾಲೆಸ್ತೀನಿ ಸಶಸ್ತ್ರ ಹೋರಾಟದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಬರ್ತಾ ಇರೋ ಸಂಘಟನೆ. ಮೊನ್ನೆ ಅಕ್ಟೋಬರ್ 7ನೇ ತಾರೀಕು ಗಾಜಾದಿಂದ ಒಂದಷ್ಟು ಹಮಾಸ್ ಪಡೆಗಳು ಇಸ್ರೇಲ್ ಅಲ್ಲಿ ಮಾರಣ ಹೋಮವನ್ನು ಮಾಡಿದ್ವಲ್ಲ, ಅದರಲ್ಲಿ ಕಾಸಿಂ ಬ್ರಿಗೇಡ್ ಕೂಡ ಇತ್ತು. ಇದು ಹಮಾಸ್ ಹಾಗೂ ಲೆಬನಾನ್ನ ಹೆಜ್ಬುಲ್ಲಾಗಳ ನಡುವಿನ ಕೊಂಡಿಯಂತೆ ಕೆಲಸ ಮಾಡುತ್ತೆ. ಹಮಾಸ್ ಹೆಜ್ಬುಲ್ಲಾ ನಡುವೆ ಒಂದು ನಂಟು ಕುದುರೋದರ ಹಿಂದೆ ಕೂಡ ಕಾಸಿಂ ಬ್ರಿಗೇಡ್ ಇದೆ ಅಂತ ಹೇಳ್ತಾರೆ. ಇದರ ಕಾರ್ಯಾಚರಣೆಗಳು ಹೆಚ್ಚಾಗಿ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿ, ಅಂದ್ರೆ ನೀವು ಈ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭಾಗದಲ್ಲಿ ಕಂಡು ಬರುತ್ತವೆ. ಆ ಸಂಘಟನೆಯ ಮುಖ್ಯಸ್ಥನಾಗಿದ್ದ ಹೈತಮ್ ಬಲಿದಿಯನ್ನ ಈಗ ಬಲಿ ಹಾಕಲಾಗಿದೆ. ಇದು ಕೂಡ ಈ ಭಾಗದ ಉದ್ವಿಗ್ನತೆಯನ್ನ ಹೆಚ್ಚು ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಇಸ್ರೇಲ್ ಇರಾನ್ನಲ್ಲಿ ಕೂತಿದ್ದ ಇಸ್ಮಾಯಿಲ್ ಹನ್ಯಾನನ್ನ ಅಷ್ಟು ಸುಲಭವಾಗಿ ಹೇಗೆ ಹೊಡೆದು ಹಾಕ್ತು ಅನ್ನೋ ಬಗ್ಗೆ ಇದ್ದ ಒಂದಷ್ಟು ಥಿಯರಿಗಳಿಗೆ ಅಂತ್ಯ ಸಿಗ್ತಾ ಇದೆ. ಅದು ಏಕಾಏಕಿ ನಡೆದ ದಾಳಿಯಲ್ಲ, ಹಲವಾರು ತಿಂಗಳುಗಳಿಂದ ನಡೆದ ಕಾರ್ಯಾಚರಣೆಯ ಭಾಗ ಆಗಿತ್ತು ಮತ್ತು ಇಸ್ಮಾಯಿಲ್ ಹನ್ಯಾನ ಹತ್ಯೆಗೆ ಇರಾನಿನ ಇಂಟೆಲಿಜೆನ್ಸ್ ಹಾಗೂ ಇನ್ನಿತರ ಅಧಿಕಾರಿಗಳ ಬೆಂಬಲ ಕೂಡ ಇಸ್ರೇಲ್ಗೆ ಸಿಕ್ಕಂತಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಅಲ್ಲಿ ಯಾವತ್ತು, ಹೇಗೆ, ಎಲ್ಲಿ ಹನ್ಯಾನನ್ನ ಕೊಲ್ಲಬೇಕು ಅನ್ನೋ ಬಗ್ಗೆ ಇಸ್ರೇಲ್ ತುಂಬಾ ತಿಂಗಳುಗಳಿಂದ ತಯಾರಿ ಮಾಡಿಕೊಂಡಿತ್ತು ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಗೆಳೆಯರೆ, ಈ ಹನ್ಯಾ ಒಂದು ಕಾಲಕ್ಕೆ ಗಾಜಾದ ಪ್ರಧಾನಿಯಾಗಿದ್ದವನು. ಆನಂತರ ಅಲ್ಲಿಂದ ಕತಾರ್ಗೆ ಶಿಫ್ಟ್ ಆದ. ಅಲ್ಲಿ ತನ್ನನ್ನು ತಾನು ಹಮಾಸ್ನ ಸರ್ವೋಚ್ಚ ನಾಯಕನನ್ನಾಗಿ ಮಾಡಿಕೊಂಡ. ಆನಂತರ ನಾನಾ ದೇಶಗಳಿಂದ ರಾಜತಾಂತ್ರಿಕ ಹಾಗೂ ಹಣಕಾಸಿನ ಸಹಾಯ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋದ. ಅಕ್ಟೋಬರ್ 7ನೇ ತಾರೀಕು ಇಸ್ರೇಲಿನ ಮೇಲೆ ನಡೆದ ದಾಳಿಗೆ ಕೂಡ ಇರಾನ್, ಟರ್ಕಿ ಮುಂತಾದ ಇಸ್ಲಾಮಿಕ್ ದೇಶಗಳ ಬೆಂಬಲ ಸಿಗುವ ಹಾಗೆ ನೋಡಿಕೊಂಡವನು ಇದೇ ಹನ್ಯಾ. ಹಮಾಸ್ನ ಪಾಲಿಗೆ ಅವನು ದೊಡ್ಡ ರಾಜತಾಂತ್ರಿಕ ಶಕ್ತಿಯಂತಿದ್ದ. ಅವನಿಗೆ ಇರಾನ್, ಟರ್ಕಿ, ಕತಾರ್ಗಳಲ್ಲಿ ಅಧಿಕೃತ ನಿವಾಸಗಳಿದ್ವು. ಕೋಟ್ಯಂತರ ಡಾಲರ್ಗಳಷ್ಟು ಆಸ್ತಿಯನ್ನು ಮಾಡಿಕೊಂಡಿದ್ದ. ಆ ದೇಶಗಳೆಲ್ಲವನು ಸರ್ಕಾರಿ ಅತಿಥಿಯಂತಿರ್ತಾ ಇದ್ದ. ಅಲ್ಲಿನ ಇಂಟೆಲಿಜೆನ್ಸ್ ಹಾಗೂ ಸೇನೆಯ ರಕ್ಷಣೆ ಅವನಿಗಿರ್ತಾ ಇತ್ತು. ಅಂಥವನನ್ನ ಇರಾನ್ನಲ್ಲಿ, ಅದು ಇಡೀ ಇರಾನ್ ಆ ದೇಶದ ಅಧ್ಯಕ್ಷನ ಅಧಿಕಾರ ಗ್ರಹಣದ ಸಮಾರಂಭದಲ್ಲಿ ಮಗ್ನಗೊಂಡಿರುವಾಗ, ಇರಾನಿನ ರಾಜಧಾನಿ ನಗರ ತೆಹರಾನ್ಗೆ ಬಿಗಿ ಭದ್ರತೆಯನ್ನ ಒದಗಿಸಿದ್ದ ದಿನಗಳಲ್ಲಿ ಆ ದೇಶದ ಅತಿಥಿಯನ್ನ ಹೊಡೆದುಕೊಳ್ಳೋದು ಅಂದ್ರೆ ಅದು ಖಂಡಿತ ಸುಮ್ಮನೆ ಮಾತಲ್ಲ. ಹಾಗಾದ್ರೆ ಇಸ್ರೇಲ್ನ ಬೇಹುಗಾರಿಕಾ ಏಜೆನ್ಸಿ ಮೊಸಾದ್ ಈ ಕೆಲಸವನ್ನ ಹೇಗೆ ಮಾಡಿ ಮುಗಿಸ್ತು? ಈ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಅವುಗಳ ಪೈಕಿ ಕೆಲವನ್ನ ನ್ಯೂಯಾರ್ಕ್ ಟೈಮ್ಸ್ ಬಗೆಹರಿಸ್ತಾ ಇದೆ. ಗೆಳೆಯರೆ, ಇಸ್ಮಾಯಿಲ್ ಹನ್ಯಾನ ಸಾವಿನ ಸುದ್ದಿ ಜಗತ್ತಿಗೆ ಗೊತ್ತಾಗಿದ್ದು ಬುಧವಾರ ಬೆಳಗ್ಗೆ. ಅದು ಕೂಡ ಇರಾನಿನ ಮಾಧ್ಯಮಗಳು ಈ ವಿಷಯವನ್ನ ಹೊರಹಾಕಿದ ನಂತರನೇ. ಇನ್ನು ಅಲ್ಲಿನ ಮಾಧ್ಯಮಗಳು ಹನ್ಯಾನನ್ನ ರಾಕೆಟ್ ದಾಳಿಯ ಮೂಲಕ ಹೊಡೆದು ಕೆಡವಲಾಗಿದೆ ಅಂತೆಲ್ಲ ಹೇಳಿದ್ವು. ಹಮಾಸ್ ಕೂಡ ಇದೇ ತರದ ಹೇಳಿಕೆಯನ್ನು ಕೊಡ್ತು. ಆದ್ರೆ ಯಾವ ರಾಕೆಟ್ಟು, ಹೇಗೆ ಬಂತು, ಎಲ್ಲಿಂದ ನುಗ್ಗಿ ಹೊಡಿತು ಅನ್ನೋ ಬಗ್ಗೆ ಅಧಿಕೃತವಾಗಿ ಯಾವ ಮಾಹಿತಿಯನ್ನು ಇರಾನ್ ಕೊಡೋದಕ್ಕೆ ಹೋಗಲಿಲ್ಲ. ಇದಾದ ನಂತರ ಕೆಲ ಹಮಾಸ್ ನಾಯಕರು ಇಸ್ರೇಲ್ ಇರಾನಿನ ಹೊರಗಿನಿಂದ ಡ್ರೋನ್ ಮೂಲಕ ರಾಕೆಟ್ ದಾಳಿ ಮಾಡಿದೆ ಅಂತ ಹೇಳಿದ್ರು. ಆದ್ರೆ ಯಾವುದೂ ಕೂಡ ಖಚಿತ ಇರಲಿಲ್ಲ. ಯಾಕೆ ಅಂದ್ರೆ, ಒಂದು ವೇಳೆ ಅಲ್ಲಿ ರಾಕೆಟ್ ಅಥವಾ ಡ್ರೋನ್ನ ದಾಳಿ ಆಗಿದ್ರೆ ಅದು ಇರಾನಿನ ಸೇನೆಗೆ ಗೊತ್ತಾಗಲೇಬೇಕಾಗಿತ್ತು. ದಾಳಿ ನಡೆದ ನಂತರ ಆದರೂ ರಾಕೆಟ್ ಎಲ್ಲಿಂದ ಬಂದಿದೆ, ಯಾವಾಗ ಬಂದಿದೆ ಅನ್ನೋದನ್ನ ರಡಾರ್ಗಳು ದಾಖಲು ಮಾಡಿರಬೇಕಾಗಿತ್ತು. ಆದ್ರೆ ಆ ಮಾಹಿತಿಯನ್ನ ಇರಾನ್ ಎಲ್ಲೂ ಬಹಿರಂಗಪಡಿಸೋದಕ್ಕೆ ಹೋಗಲಿಲ್ಲ. ಅವ್ರು ಎಷ್ಟು ಸೈಲೆಂಟ್ ಆಗಿದ್ರು ಅಂದ್ರೆ, ನಿಜವಾಗ್ಲೂ ಈ ಹತ್ಯೆಯನ್ನು ಇಸ್ರೇಲ್ ಮಾಡಿದ್ಯಾ ಅಥವಾ ಮಧ್ಯಪ್ರಾಚ್ಯದ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸೋದಕ್ಕೆ, ಹಮಾಸ್ ಅನ್ನ ಇಸ್ರೇಲಿನ ವಿರುದ್ಧ ಇನ್ನಷ್ಟು ಗಟ್ಟಿಯಾಗಿ ಛೂ ಬಿಡೋದಕ್ಕೆ ಇರಾನೇ ಇದನ್ನೇನಾದರೂ ಮಾಡಿಗಿಡ್ತಾ ಅನ್ನೋ ಥರದ ಅನುಮಾನ ಬರುವಷ್ಟು ಇರಾನ್ ಈ ಹತ್ಯೆಯ ವಿಷಯದಲ್ಲಿ ಮೌನ ಧಾರಣೆಯನ್ನು ಮಾಡ್ತು. ಇಸ್ರೇಲ್ ವಿರುದ್ಧ ನಾವು ಸೇಡ್ ತೀರಿಸ್ಕೊಳ್ತೀವಿ ಅಂತ ಹೇಳಿದ್ದು ಬಿಟ್ರೆ ಹನ್ಯಾನ ಕೊಲೆ ಹೇಗೆ ಮಾಡಲಾಯಿತು ಅನ್ನೋದನ್ನ ಇರಾನ್ ಹೇಳಲೇ ಇಲ್ಲ. ಈಗ ಆ ಮಾಹಿತಿಯನ್ನ ನ್ಯೂಯಾರ್ಕ್ ಟೈಮ್ಸ್ ಬಹಿರಂಗಪಡಿಸಿದೆ. ಜೊತೆಗೆ
ಟೆಲಿಗ್ರಾಫ್ ಕೂಡ ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದೆ. ಇರಾನಿನ ಕೆಲ ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಪ್ರಕಟಿಸಿರುವ ಟೆಲಿಗ್ರಾಫ್, ಹನ್ಯಾನ ಹತ್ಯೆಗೆ ಇಸ್ರೇಲಿನ ಇಂಟೆಲಿಜೆನ್ಸ್ ಏಜೆನ್ಸಿ ಕೆಲ ತಿಂಗಳುಗಳ ಹಿಂದಿನಿಂದಲೇ ಇರಾನ್ನಲ್ಲಿ ತಯಾರಿಯನ್ನು ಮಾಡಿಕೊಂಡಿತ್ತು. ಅದಕ್ಕಾಗಿ ಬೇಕಾದ ಬಾಂಬುಗಳನ್ನು ಕೂಡ ರಹಸ್ಯವಾಗಿ ಹನ್ಯಾನ ಮನೆಯಲ್ಲಿ 3 ಕಡೆಗಳಲ್ಲಿ ಫಿಕ್ಸ್ ಮಾಡಿತ್ತು ಅಂತ ಆ ವರದಿ ಹೇಳ್ತಾ ಇದೆ. ಗೈರೆ, ಇಲ್ಲಿ ಮೊಸಾದ್ ಬಗ್ಗೆ ಗೊತ್ತಿದ್ದವರಿಗೆ ಅವರ ಆಪರೇಷನ್ಗಳು ಹೇಗಿರುತ್ತವೆ ಅನ್ನೋದು ಖಂಡಿತ ಗೊತ್ತಿರುತ್ತೆ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಮೊಸಾದ್ ತನ್ನ ವಿರೋಧಿಗಳನ್ನು ಅತ್ಯಂತ ರಹಸ್ಯವಾಗಿ, ಅಷ್ಟೇ ನಿರ್ದಾಕ್ಷಿಣ್ಯವಾಗಿ ಮತ್ತು ಭಯಾನಕವಾಗಿ ಕೊಂದು ಮುಗಿಸ್ತಾ ಇದೆ. ಯಾವ ದೇಶದಲ್ಲಿ ತನ್ನ ಶತ್ರು ಇದ್ರೂ ಕೂಡ ಅಲ್ಲಿ ಹುಡುಕೊಂಡು ಹೋಗಿ ಕೊಲ್ಲೋದು ಮೊಸಾದ್ ಏಜೆಂಟರ ಸ್ಪೆಷಾಲಿಟಿ. ಇನ್ನು ಮೊಸಾದ್ ಇಸ್ರೇಲಿನ ಹೊರಗೆ ಜಗತ್ತಿನ ನಾನಾ ದೇಶಗಳಲ್ಲಿ ತನ್ನ ಕಬಂದ ಬಾಹುಗಳನ್ನು ಚಾಚಿಕೊಂಡಿದೆ. ಅದರಲ್ಲೂ ಇರಾನ್, ಇರಾಕ್, ಸಿರಿಯಾ, ಲೆಬನಾನ್, ಟರ್ಕಿ, ಆರ್ಮೇನಿಯಾ, ಅಜರ್ಬೈಜಾನ್, ಸೈಪ್ರಸ್, ಇಟಲಿ, ಗ್ರೀಸ್, ಜೋರ್ಡಾನ್, ಸೌದಿ ಅರೇಬಿಯಾ, ಈಜಿಪ್ಟ್, ಕತಾರ್, ಆಫ್ಘನಿಸ್ತಾನ, ಪಾಕಿಸ್ತಾನ ಹೀಗೆ ತನ್ನ ಸುತ್ತಮುತ್ತಲಿನ ಎಲ್ಲ ಇಸ್ಲಾಮಿಕ್ ದೇಶಗಳು ಹಾಗೂ ಇನ್ನಿತರ ದೇಶಗಳಲ್ಲಿ ಮೊಸಾದ್ನ ಏಜೆಂಟರಿದ್ದಾರೆ. ಸುಮಾರು $3 ಬಿಲಿಯನ್ ಬಜೆಟ್ ಹಾಗೂ 7,000 ಪಳಗಿದ ಸಿಬ್ಬಂದಿ ಇರೋ ಸಂಸ್ಥೆ ಅದು. ಅಮೆರಿಕದ CIA ನಂತರ ಜಗತ್ತಿನ ಅತ್ಯಂತ ಬಲಿಷ್ಠ ಮತ್ತು ನಿರ್ದಯಿ ಬೇಹುಗಾರಿಕಾ ಏಜೆನ್ಸಿ ಅಂತ ಯಾವುದಾದ್ರೂ ಇದ್ರೆ ಅದು ಮೊಸಾದ್ ಮಾತ್ರ. ಮೊನ್ನೆ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಹೆಲಿಕಾಪ್ಟರ್ ಅಪಘಾತ ಆಯ್ತಲ್ಲ, ಅದನ್ನು ಕೂಡ ಮೊಸಾದೇ ಮಾಡಿರೋದು ಅಂತ ಸಾಕಷ್ಟು ಜನ ಮಾತಾಡಿಕೊಂಡ್ರು. ಮೊಸಾದ್ಗೆ ಅಂಥ ಸಾಕಷ್ಟು ಕೊಲೆಗಳನ್ನು ಸದ್ದಿಲ್ಲದೆ ಮಾಡಿದ ಇತಿಹಾಸನೇ ಇದೆ. ಇಲ್ಲಿ ಕೂಡ ಇಬ್ರಾಹಿಂ ರೈಸಿ ಕೊಲೆ ನಡೆದ ಸಂದರ್ಭದಲ್ಲೇ ಈ ಇಸ್ಮಾಯಿಲ್ ಹನ್ಯಾ ಇರಾನಿಗೆ ರೈಸಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಹೋಗಿದ್ದ. ಆಗಲೇ ಅವನನ್ನು ಕೊಂದು ಮುಗಿಸೋ ಪ್ಲಾನ್ ನಡೆದಿತ್ತು. ಆದರೆ ಅವತ್ತು ಅತಿ ಹೆಚ್ಚು ಜನ ಅಲ್ಲಿ ಸೇರಿದ್ದ ಕಾರಣದಿಂದ ಪ್ಲಾನ್ ಸ್ವಲ್ಪ ಎಡವಟ್ಟಾದರೂ ಮಿಸ್ ಹೊಡೆಯುತ್ತೆ ಅಂತ ಆ ಯೋಜನೆಯನ್ನ ರದ್ದು ಮಾಡಲಾಯ್ತಂತೆ. ಇನ್ನು ಅಲ್ಲಿ ಮೊಸಾದ್ನ ಏಜೆಂಟರು ಮಾಡಿದ್ದೇನು ಅಂದ್ರೆ, ಸಿಂಪಲ್ ಆಗಿ ಈ ಇಸ್ಮಾಯಿಲ್ ಹನ್ಯಾ ಇರಾನ್ನಲ್ಲಿ ಎಲ್ಲಿರ್ತಾನೆ ಅನ್ನೋದನ್ನ ಖಚಿತಪಡಿಸ್ಕೊಂಡಿತ್ತು. ಅವನು ಅಲ್ಲಿನ ಸರ್ಕಾರಿ ಗೆಸ್ಟ್ ಹೌಸ್ ಅಲ್ಲಿ ಯಾವಾಗಲೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಅದನ್ನ ಅವನಿಗಾಗಿನೇ ಅನ್ನೋ ಹಾಗೆ ಇರಾನ್ ಬಿಟ್ಟುಕೊಟ್ಟಿತ್ತು. ಅದು ಅಲ್ಲಿನ ಸೇನೆಯ ಉಸ್ತುವಾರಿ ಕಟ್ಟಡ. ಇರಾನಿಗೆ ಹೋದಾಗಲೆಲ್ಲ ಹನ್ಯಾ ಅಲ್ಲೇ ಉಳ್ಕೋತಾ ಇದ್ದ. ಇದನ್ನ ಮೊದಲು ಇಸ್ರೇಲ್ ಗಮನಿಸಿತು. ಇಬ್ರಾಹಿಂ ರೈಸಿ ಅಂತ್ಯ ಸಂಸ್ಕಾರಕ್ಕೆ ಅವನಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ಆ ಮನೆಯ 3 ಕೊಠಡಿಗಳಲ್ಲಿ ಸ್ಫೋಟಕಗಳನ್ನ ಫಿಕ್ಸ್ ಮಾಡಲಾಯಿತು. ಇಲ್ಲಿ ಅನುಮಾನಗಳು ಬರೋದಕ್ಕೆ ಕಾರಣ ಏನು ಅಂದ್ರೆ, ಇರಾನಿನ ಅತ್ಯಂತ ಸುರಕ್ಷಿತ ಹಾಗೂ ಅತಿ ಹೆಚ್ಚು ಗಸ್ತು ವ್ಯವಸ್ಥೆ ಇರುವ ಅಲ್ಲಿನ ಸೇನೆಯ ಉಸ್ತುವಾರಿಯಲ್ಲಿನ ಈ ಕಟ್ಟಡದ ಒಳಕ್ಕೆ ರಕ್ಷಣಾ ಸಿಬ್ಬಂದಿಯ ಕಣ್ಣು ತಪ್ಪಿಸಿ ಸ್ಫೋಟಕಗಳನ್ನ ಹೇಗೆ ತಗೊಂಡು ಹೋದ್ರು ಮತ್ತು ಇಸ್ಮಾಯಿಲ್ ಹನ್ಯಾ ಉಳ್ಕೋತಾ ಇದ್ದ ಮನೆಯ 3 ಕೊಠಡಿಗಳಲ್ಲಿ ಅದನ್ನ ಅಳವಡಿಸಿದ ಹೇಗೆ ಅನ್ನೋದು. ಇಲ್ಲೇ ಇರಾನಿನ ಕೆಲ ಅಧಿಕಾರಿಗಳ ಮೇಲೆ ಅನುಮಾನ ಹುಟ್ಟುತ್ತಾ ಇದೆ. ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಡಳಿತ ಏನು ನಡೀತಾ ಇದೆ ಅದರ ಬಗ್ಗೆ ಸಾಕಷ್ಟು ಜನಕ್ಕೆ ಅಸಮಾಧಾನ ಇದೆ. ಮೊನ್ನೆ ಅಲ್ಲಿ ಹಿಜಾಬ್ ಗಲಭೆಗಳಾದ ನಂತರ ಒಂದಷ್ಟು ಸರ್ಕಾರಿ ನೌಕರರು, ಪೊಲೀಸ್ ಅಧಿಕಾರಿಗಳು, ಸೇನಾ ಅಧಿಕಾರಿಗಳು ಕೂಡ ಇರಾನ್ ಸರ್ಕಾರದ ವಿರುದ್ಧ ಒಂದಷ್ಟು ಸಿಟ್ಟನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಅದನ್ನ ಬಹಿರಂಗವಾಗಿ ತೋರಿಸ್ಕೊಳ್ಳೋ ಧೈರ್ಯ ಅಲ್ಲಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಇರಾನ್ ಕೊಂದು ಹಾಕತ್ತೆ. ಸೊ ಅಲ್ಲಿನ ಸರ್ಕಾರದ ವಿರುದ್ಧ ಇರೋ ಅಧಿಕಾರಿಗಳು ಅವರ ಜಾಲ ಇಲ್ಲಿ ಇಸ್ರೇಲ್ ಜೊತೆ ಕೈ ಜೋಡಿಸ್ತಾ ಗೊತ್ತಿಲ್ಲ. ಅಲ್ಲಿ ಮೊಸಾದ್ ತನ್ನ ಹಣಬಲ ಅಥವಾ ಇನ್ಯಾವುದೋ ತಂತ್ರದ ಮೂಲಕ ಒಂದಷ್ಟು ಸರ್ಕಾರಿ ಅಧಿಕಾರಿಗಳನ್ನ, ಪೊಲೀಸರನ್ನ, ರಕ್ಷಣಾ ಇಲಾಖೆಯ ಅಧಿಕಾರಿಗಳನ್ನ ಕೂಡ ತನ್ನ ಬಲೆಗೆ ಕೆಡವಿಕೊಂಡಿರಲೂಬಹುದು. ಅಂತೂ ಸ್ಥಳೀಯರ ಸಹಕಾರದಿಂದಲೇ ಅಲ್ಲಿ ಬಾಂಬ್ ಬಿಡೋದಕ್ಕೆ ಸಾಧ್ಯ ಆಗಿದೆ. ಅದಾದ ನಂತರ ಕೂಡ ಅಲ್ಲಿನ ಪ್ರತಿ ಚಲನವಲನದ ಮೇಲೂ ಇಸ್ರೇಲ್ ಕಣ್ಣಿಟ್ಟುಕೊಂಡು ಕೂತಿತ್ತು. ಮೊನ್ನೆ ಪೆಜೆಶ್ಕಿಯಾನ್ ಅಧಿಕಾರ ಗ್ರಹಣ ಸಮಾರಂಭಕ್ಕೆ ಇಸ್ಮಾಯಿಲ್ ಹನ್ಯಾ ಬಂದ, ಆಯತುಲ್ಲಾ ಖೊಮೇನಿಯನ್ನ ಭೇಟಿ ಮಾಡ್ದ. ಅಲ್ಲಿಂದ ರಾತ್ರಿ ಅದೇ ತನ್ನ ಯಥಾ ಪ್ರಕಾರದ ನಿವಾಸಕ್ಕೆ ಬಂದ, ಮಲಗ್ದ. ಅವನ ಜೊತೆ ಅವನ ಬಾಡಿಗಾರ್ಡ್ ಕೂಡ ಇದ್ದ. ರಾತ್ರಿ ಇರಾನಿನ ಸ್ಥಳೀಯ ಸಮಯದಲ್ಲಿ ಸುಮಾರು 2 ಗಂಟೆ 15 ನಿಮಿಷ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಆ ಮನೆಯಲ್ಲಿ ಭಯಾನಕವಾದ ಸ್ಫೋಟದ ಸದ್ದು ಕೇಳಿ ಬಂತು. ಸೆಕ್ಯೂರಿಟಿ ಅಧಿಕಾರಿಗಳು ಕೂಡಲೇ ಅಲ್ಲಿ ಓಡೋಡಿ ಬಂದರು. ಆದರೆ ಅಷ್ಟರಲ್ಲಿ ಈ ಇಬ್ರಾಹಿಂ ಹನ್ಯಾ ಮಲಗಿದ್ದ ಕೊಠಡಿಯಲ್ಲೇ ಸ್ಫೋಟ ಉಂಟಾಗಿತ್ತು. ಬಾಡಿಗಾರ್ಡ್ ತೀವ್ರವಾಗಿ ಗಾಯಗೊಂಡಿದ್ದ. ಅವನನ್ನು ಆಸ್ಪತ್ರೆಗೆ ದಾಖಲಿಸುವ ಕೆಲಸ ನಡೀತು. ಆದರೆ ಅವನು ಬದುಕಿ ಉಳಿಲಿಲ್ಲ. ಇನ್ನು ಇಬ್ರಾಹಿಂ ಹನ್ಯಾ ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡುವ ಅವಕಾಶ ಕೂಡ ಅಲ್ಲಿರಲಿಲ್ಲ. ಯಾಕೆಂದ್ರೆ ಅವನು ಆಗಲೇ ಸಾವಿಗೀಡಾಗಿದ್ದ. ಅಲ್ಲಿಗೆ ಇಸ್ರೇಲಿನ ದೊಡ್ಡ ಶತ್ರುವಿನ ಅಂತ್ಯ ಆಯಿತು. ಇರಾನ್ ಅನ್ನೋ ಇನ್ನೊಬ್ಬ ಶತ್ರುವಿಗೆ ಭಯಾನಕ ಅವಮಾನವನ್ನೂ ಮಾಡಲಾಯಿತು. ಇಸ್ರೇಲಿನ ವಿರೋಧಿಗಳು ಯಾವ ದೇಶದಲ್ಲಿ ಅಡಗಿ ಕೂತರೂ ಸರಿ, ಸ್ವಲ್ಪ ತಡ ಆಗಬಹುದು, ಆದರೆ ನಾವು ಖಂಡಿತ ಅವರನ್ನು ಹೊಡೆದು ಹಾಕ್ತೀವಿ ಅನ್ನೋ ಸಂದೇಶವನ್ನ
ಜಗತ್ತಿಗೆ ಕೊಟ್ಟಾಗೂ ಆಯಿತು. ಇದೆಲ್ಲವನ್ನು ಮಾಡಿ ಇಸ್ರೇಲ್ ಏನನ್ನು ಮಾತಾಡದೆ ಸುಮ್ಮನೆ ಕೂತ್ಕೊಳ್ತು. ಜೊತೆಗೆ ಈ ಘಟನೆಯ ಇಂಪ್ಯಾಕ್ಟ್ ಏನಾಗಬಹುದು ಅನ್ನೋದನ್ನು ಅಂದಾಜು ಮಾಡಿ ಅದನ್ನು ಎದುರಿಸೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಇಸ್ರೇಲ್ ಮಾಡಿಕೊಂಡು ಕೂತ್ಕೊಳ್ತು. ಹಾಗೆ 1 ತಿಂಗಳ ಹಿಂದೆ ತಾನು ಹೊಡೆದುಕೊಂಡಿದ್ದ ಗಾಜಾದ ಒಸಾಮಾ ಅಂತಲೇ ಕರೆಸ್ಕೊಳ್ತಾ ಇದ್ದ ಮೊಹಮ್ಮದ್ ಡೈಫ್ನ ಸಾವಿನ ಸುದ್ದಿಯನ್ನು ಕೂಡ ಈ ಇಸ್ಮಾಯಿಲ್ ಹನ್ಯಾನ ಅಂತ್ಯದ ಮರುದಿನ ಇಸ್ರೇಲ್ ಬಹಿರಂಗಗೊಳಿಸಿತು. ಇದು ಗೆಳೆಯರೆ, ಇಸ್ರೇಲ್ ಹಮಾಸ್ನ ಸರ್ವೋಚ್ಚ ನಾಯಕ ಇಸ್ಮಾಯಿಲ್ ಹನ್ಯಾನನ್ನ ಇರಾನಿನ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಸ್ಫೋಟಕಗಳನ್ನು ಅಳವಡಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ಕೊಂದು ಹಾಕಿದ ಒಂದು ರೋಚಕ ಕಥನಕ್ಕೆ ಸಂಬಂಧಪಟ್ಟ ಮಾಹಿತಿ. ಗೆಳೆಯರೆ, ಇಸ್ರೇಲ್ನ ಈ ಥರದ ಸೈಲೆಂಟ್ ಕಿಲ್ಲಿಂಗ್ಸ್ ಇವೆಯಲ್ಲ, ಇವಕ್ಕೆ ದೊಡ್ಡದೊಂದು ಇತಿಹಾಸನೇ ಇದೆ. ಈ ಹಿಂದೆ ತಂತ್ರಜ್ಞಾನ ಅನ್ನೋದು ಇಷ್ಟೆಲ್ಲ ಬೆಳೆಯದ ಕಾಲದಲ್ಲೇ ಇಸ್ರೇಲ್ ಇಂಥ ಸಾಕಷ್ಟು ಶತ್ರು ಸಂಹಾರದ ಕೆಲಸಗಳನ್ನು ಅತ್ಯಂತ ಲೀಲಾಜಾಲವಾಗಿ ಮಾಡಿ ಮುಗಿಸಿದೆ. ನಿಮಗೆ ಈ ಹಿಂದೆ ಅವರು ಇರಾಕಲ್ಲಿ ಮಾಡಿದ್ದ ಇದೇ ರೀತಿಯ ಒಂದು ನಿಗೂಢ ಮತ್ತು ಭಯಾನಕ ಹತ್ಯೆಯ ಬಗ್ಗೆ ಕೂಡ ಹೇಳಬೇಕು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.